ಅಧಿವೇಶನದ ಆರಂಭದಲ್ಲೇ ಮೈತ್ರಿಯಲ್ಲಿ ಸಮನ್ವಯ ಮೂಡಿಲ್ವಾ? ಬಿಜೆಪಿ ಜೆಡಿಎಸ್ ನಡುವೆ ಮೂಡದ ಸಮನ್ವಯ. ಬಜೆಟ್ ಮಂಡನೆ ಬಳಿಕ ಬಿಜೆಪಿ ಏಕಾಂಗಿ ಹೋರಾಟವನ್ನ ಮಾಡ್ತಾ ಬಿಜೆಪಿಯನ್ನ ಖಂಡಿಸಿದ ಈ ಒಂದು ಬಜೆಟ್ ಅನ್ನ ಬಿಜೆಪಿ ಖಂಡಿಸಿತು. ಈ ನಡೆಗೆ ಜೆಡಿಎಸ್ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೋರಾಟದಿಂದ ಜೆಡಿಎಸ್ ಜೊತೆ ಬಿಜೆಪಿ ನಾಯಕರು ಅಂತರವನ್ನ ಕಾಯ್ದುಕೊಂಡ್ರೆ ಹಾಗಾದ್ರೆ ವಿಧಾನಸೌಧದಲ್ಲಿ ಸರ್ಕಾರದ ವಿರುದ್ಧ ಖಾಲಿ ಚೊಂಬನ್ನ ಹಿಡಿದು ಕಿವಿಗೊಂದು ಹೂವನ್ನ ಇಟ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತು. ಏನು ಘೋಷಣೆ ಮಾಡಿಲ್ಲ. ಬಜೆಟ್ ಫುಲ್ಲು ಖಾಲಿ ಶೂನ್ಯ ಬಜೆಟ್ ಇದು, ರಾಜ್ಯದ ಜನತೆಗೆ ಚೊಂಬನ್ನ ಕೊಟ್ಬಿಟ್ರು ಅಂತ ಹೇಳಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ನಡೆಸ್ತಲ್ಲ. ಇದರಲ್ಲಿ ಜೆಡಿಎಸ್ ನಾಯಕರೆಲ್ಲಿದ್ರು? ಎಲ್ಲವೂ ಮಿಸ್ಸಿಂಗ್. ಚೊಂಬು ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡ್ಕೊಳ್ತು ಬಿಜೆಪಿ ನಾಯಕರ ಹೋರಾಟಕ್ಕೆ ಜೆಡಿಎಸ್ನ ಪ್ರಮುಖರಲ್ಲಿ ಶಾಸಕರು ಕೂಡ ಗೈರಾಗಿದ್ರು. ವಿಧಾನಸೌಧದಲ್ಲಿದ್ದರೂ ಕೂಡ ಹೋರಾಟಕ್ಕೆ ಬಾರದೆ. ಈಗ ಮೈತ್ರಿ ನಾಯಕರು ಅಂದಮೇಲೆ ಅವ್ರು ತೆಗೆದುಕೊಳ್ಳುವಂಥ ಡಿಸಿಷನ್ನು ಕೂಡ ಹಾಗೆ ಇರುತ್ತೆ, ಏಕಪಕ್ಷೀಯವಾಗಿರುತ್ತೆ. ಅಂಥದ್ರಲ್ಲಿ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದ ಒಂದು ಕಡೆ ಬಜೆಟ್ ಇನ್ನೂ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮುಗಿದಂಥ ಆ ಕ್ಷಣದಲ್ಲೇ ಶುರು ಮಾಡಿಕೊಂಡಂಥ ಈ ಒಂದು ಪ್ರೊಟೆಸ್ಟ್ಗೆ ಖಾಲಿ ಚೊಂಬನ್ನು ಹಿಡ್ಕೊಂಡು ಪಂಗನಾಮ ಹಾಕ್ಕೊಂಡು ಕಿವಿಯಲ್ಲಿ ಹೂ ಮಾಡಿಕೊಂಡು ಇದು ರಾಜ್ಯದ ಜನತೆಗೆ ಕಾಂಗ್ರೆಸ್ ಕೊಟ್ಟಿರುವಂಥ ಭಾಗ್ಯ ಅಂಥೇಳಿ, ಚೊಂಬು ಭಾಗ್ಯ ಅಂಥೇಳಿ ಪ್ರೊಟೆಸ್ಟ್ ನಡೆಸ್ತಲ್ಲ. ಈ ಒಂದು ಪ್ರೊಟೆಸ್ಟ್ನಲ್ಲಿ ಜೆಡಿಎಸ್ನ ಶಾಸಕರು, ಜೆಡಿಎಸ್ನ ಪ್ರಮುಖರೇ ಮಿಸ್ ಆಗಿಬಿಟ್ಟಿದ್ರು. ಈ ಗೈರ್ ಯಾಕಿರಬಹುದು? ಹಾಗಾದರೆ ಅಂತರ ಕಾಯ್ದುಕೊಳ್ತಾ ಜೆಡಿಎಸ್ ಎನ್ನುವಂಥ ಪ್ರಶ್ನೆ ಇಲ್ಲಿ ಎದುರಾಗತ್ತೆ. ಹಾಗಾಗಿ ಈ ಒಂದು ಮೈತ್ರಿಯಲ್ಲಿ ಸಮನ್ವಯ ಕಾಣಲಿಲ್ಲ. ಇದು ಈಗ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇನ್ನು HDK ಮುಂದಿನ ಸಿಎಂ ಅಂತ ಜೆಡಿಎಸ್ ನಾಯಕರ ಘೋಷಣೆ. ಇದಕ್ಕೆ ಬಿಜೆಪಿಯಲ್ಲಿನ ಹಿರಿಯ ನಾಯಕರ ವಿರೋಧವಿದೆ. ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಶೀತಲ ಸಮರ ನಡೀತಾ ಇದೆಯಾ? ಒಂದು ಕಡೆ ಈ ಕುರ್ಚಿ ಕದನ ಯಾರನ್ನೂ ಬಿಟ್ಟಿದ್ದಲ್ಲ. ಈಗ ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾನೇ ಸಿ ಎಂ ಆಗಬೇಕು ಅನ್ನುವಂಥ ಈ ರೇಸ್ಗಳಿದೆಯಲ್ಲ, ಅದು ಇನ್ನೂ ಇಲ್ಲೇ ಈಗ ಕಾಂಗ್ರೆಸ್ ಇನ್ನೂ 2 ವರ್ಷ ಅಧಿಕಾರವನ್ನು ವಹಿಸುವಂಥ ಈ ಸಂದರ್ಭದಲ್ಲಿ ಅಲ್ಲಿಯೇ ಕೂಡ ಇನ್ನೂ ಫೈನಲ್ ಡಿಸಿಷನ್ ಆಗಿಲ್ಲ. ಆದರೆ ಇಲ್ಲಿ 2028ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಯಾರು ಕುರ್ಚಿ ಹಿಡಿಬೇಕು, ಇವರಿಬ್ಬರ ಬಳಿ ಮೈತ್ರಿ ಇದ್ದಲ್ಲಿ ಕುಮಾರಸ್ವಾಮಿನ ಅಥವಾ ಬಿಜೆಪಿ ನಾಯಕನ ಅನ್ನುವಂಥ ಒಂದು ಟಾರ್ಗೆಟ್ ಏನಿದೆ, ಆ ಒಂದು ಟಾರ್ಗೆಟ್ ಲೆಕ್ಕಾಚಾರ ಇಲ್ಲೆಲ್ಲೋ ಒಂದು ಕಡೆ ಶೀತಲ ಸಮರಕ್ಕೆ ನಾಂದಿ ಹಾಡ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಒಗ್ಗಟ್ಟಿನ ಮಂತ್ರವನ್ನು ಎಷ್ಟೇ ಜಪಿಸಿದ್ರು ಇಂಥ ವಿಚಾರದಲ್ಲಿ ಹೈಲೈಟ್ ಆಗಿಬಿಡುತ್ತೆ. ಏನು ಒಮ್ಮತ ಇದೆಯಾ ಇವರಲ್ಲಿ, ಒಮ್ಮತ ಇಲ್ವಾ, ಹೇಗಿದೆ ಇವರ ಮೈತ್ರಿಯ ಭವಿಷ್ಯ ಅಂತೆಲ್ಲ ಹೇಳಿ. ಸದ್ಯಕ್ಕೆ ಅಧಿವೇಶನದ ಆರಂಭದಲ್ಲಿಯೇ ಸಮನ್ವಯದ ಮೈತ್ರಿ ಕಾಣಲಿಲ್ಲ. ಅದರಲ್ಲೂ ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಎಲ್ಲವೂ ಕರೆಕ್ಟಾಗಿದೆಯಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಯಾಕಂತ ಹೇಳಿದ್ರೆ ಬಜೆಟ್ ಮಂಡನೆ ಆಯ್ತಲ್ಲ, ಆ ಬಳಿಕ ಬಜೆಟ್ ಮಂಡನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತು ಬಿಜೆಪಿ. ಏನು ಕೊಟ್ಟಿಲ್ಲ ರಾಜ್ಯದ ಜನತೆಗೆ, ಕಾಂಗ್ರೆಸ್ ಚೊಂಬನ್ನು ಕೊಟ್ಟಿದೆ. ಅವ್ರೇನು ಕೊಟ್ಟಿದ್ರು, ಬಹಳಷ್ಟು ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಜನರನ್ನ ಸಂಕಷ್ಟಕ್ಕೆ ದೂಡ್ಬಿಟ್ಟಿದೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತು. ಈ ಪ್ರೊಟೆಸ್ಟಲ್ಲಿ ಜೆಡಿಎಸ್ ನಾಯಕರು ಕಾಣಲಿಲ್ಲ. ಬಜೆಟ್ ಖಂಡಿಸಿದ ಬಿಜೆಪಿ ನಡೆಗೆ ಜೆಡಿಎಸ್ ಶಾಸಕರು ಕಾಣಿಸ್ಕೊಳ್ಳಿಲ್ಲ. ಅಸಮಾಧಾನ ವ್ಯಕ್ತಪಡಿಸ್ಬಿಟ್ರೆ ಹಾಗಾದರೆ ಹೋರಾಟದಿಂದ ಜೆಡಿಎಸ್ ಜೊತೆ ಬಿಜೆಪಿ ನಾಯಕರು ಅಂತರವನ್ನು ಕಾಯ್ದುಕೊಂಡಿದ್ಯಾಕೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ವಿಧಾನಸೌಧದಲ್ಲಿ ಸರ್ಕಾರದ ವಿರುದ್ಧ ಖಾಲಿ ಚೊಂಬು ಹಿಡಿದು ಪ್ರೊಟೆಸ್ಟ್ ಮಾಡಿದ್ರಲ್ಲ ಬಿಜೆಪಿ ನಾಯಕರು, ಈ ಹೋರಾಟಕ್ಕೆ ಜೆಡಿಎಸ್ನ ಶಾಸಕರೇ ಗೈರಾಗಿದ್ರು. ವಿಧಾನಸೌಧದಲ್ಲೇ ಒಳಗೆ ಇದ್ರು ಕೂಡ ಹೋರಾಟಕ್ಕೆ ಮಾತ್ರ ಶಾಸಕರು ಎಂಟ್ರಿ ಕೊಡಲಿಲ್ಲ. ಈ ಮೂಲಕ ಅಸಮಾಧಾನ ವ್ಯಕ್ತಪಡಿಸ್ತಾ ಜೆಡಿಎಸ್ ಏನಕ್ಕಿರಬಹುದು ಅಂತ ನೋಡ್ತಾ ಇದ್ರೆ HDK ಮುಂದಿನ ಸಿಎಂ ಅಂತ ಜೆಡಿಎಸ್ ನಾಯಕರು ಘೋಷಣೆ ಕೂಗ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿಯಲ್ಲಿನ ಹಿರಿಯ ನಾಯಕರ ವಿರೋಧ ಸಹಜವಾಗಿಯೇ ಇದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಶೀತಲ ಸಮರ ಶುರುವಾಗಿದೆಯಾ? ಮುಂದಿನ ಎಲೆಕ್ಷನ್ಗೆ ಈಗಾಗಲೇ ಒಳಗಡೆ ಕಾದಾಟಗಳು ಜೋರಾಗಿ ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆ ಈ ಒಂದು ವಿಚಾರದಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ.